ನೀಲಿಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿಪಟು ಪಾಂಡವ ಸಂತೋಷ್. ಆಯ್ತು ಆಯ್ತು ಹೋಗ ಮಾರು ಕಚ್ಚಂತ ಆಯ್ತು ಬಂತು ಪಾಯಿಂಟ್. ಉತ್ತಮವಾದ ಒಂದು ಈ ಕುಸ್ತಿ ಪಾಂಡುಪುರದ ಸಂತೋಷ್ ಪ್ರತಿಸ್ಪರ್ಧಿ ಬೆಂಗಳೂರಿನ ಸೂಫಿಯಾ ಕೆಂಪು ಪಟ್ಟಿ ಧರಿಸಿರತಕ್ಕಂಥವರು. ಮಟ್ಟಿ ಕುಸ್ತಿಯಲ್ಲೂ ಸಹ ಉತ್ತಮ ಹೆಸರು ಗಳಿಸಿರುತ್ತಾರೆ ಸೂಫಿಯಾನ್ ಸಂತೋಷ್. ಇವರಿಬ್ಬರೂ ಸಹ ನಮ್ಮ ಭಾಗದಲ್ಲಿ ಉತ್ತಮ ಹೆಸರು ಮಾಡಿರುತ್ತಾರೆ. ಒಂದು ಉತ್ತಮವಾದ ಒಂದು ಕುಸ್ತಿ. ಜಲ್ದಿ ಜೋಠಾ 2-0 ಮಧ್ಯಂತರ ವಿರಾಮ, 30 ಸೆಕೆಂಡುಗಳ ವಿರಾಮ, ಮತ್ತೆ 3 ನಿಮಿಷ ಕುಸ್ತಿ ಮುಂದುವರಿಯುತ್ತೆ. 3 ನಿಮಿಷದ ಸಮಯದ ಮುಕ್ತಾಯಕ್ಕೆ 2-0. ಕೆಂಪು ಪಟ್ಟಿಗೆ 2, ಮಾರೋ ಭಯ. ನೀಲಿ ಪಟ್ಟಿಗೆ ಯಾವುದೇ ಅಂಕ ಇಲ್ಲ. ಈ ಕಾರ್ ನಂಬರ್ ಅವರು ಹೋಟ್ಲು ಮತ್ತೆ ನಿಂತ್ಬಿಡುವಂತೆ ಬರಬೇಕು. K09 MH 4738 ಗಾಡಿ ನಂಬರು. ಟ್ರಾಫಿಕ್ ಪೊಲೀಸ್ನವರು ಬಂದು ಬೀಗ ಹಾಕ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಬೇಗ ಹೋದ್ರೆ ಆ ಒಂದು ಫೈನ್ ಉಳಿತದೆ. ದಯವಿಟ್ಟು K09 MH 4738 ಕಾರು ಹೋಟ್ಲು ಮುಂದೆ ನಿಲ್ಲಿಸಿದ್ದಾರೆ. ಟ್ರಾಫಿಕ್ ಪೊಲೀಸ್ನವರು ಬೀಗ ಹಾಕಕ್ಕೆ ಬಂದಿದ್ದಾರೆ. ದಯವಿಟ್ಟು ನೋಡಿಯಪ್ಪ ಸ್ವಲ್ಪ ಪ್ಲೀಸ್. ಒಂದು 2-3 ಸಾವಿರ ಪುಸ್ತಕಗಳು ಬಂದಿದ್ದಾರೆ. ಇಲ್ಲ ಹೋಯ್ತಾ ರಾಕೇಶ್ ಮ್ಯಾಚ್ ಚೇರ್ಮನ್ ಹೇಳ್ತಾ ಇದ್ರಲ್ಲ, ನೀವು ಹೇಳಿದ್ರೆ ಕೊಡೋಕ್ಕಾಗಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಚೇರ್ಮನ್ ಇಬ್ಬರಿದ್ದಾರೆ. ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಿರತಕ್ಕಂಥ ಹೊಸ ಪೈಲ್ವಾನರು. ಇಲ್ಲಿ ಯಾವುದೇ ಒಂದು ಸದುದ್ದೇಶ ಇಲ್ಲ. ಎಲ್ಲರಿಗೂ ಒಂದೇ ಗುರಿ, ಒಂದೇ ಮಕ್ಕಳು, ತಾಯಿ ಮಕ್ಕಳು ಥರ ನಾವೆಲ್ಲರೂ ಒಂದಾಗಿ ನಮ್ಮ ಮನೆ ಅಂತ ನಾವೆಲ್ಲರೂ ಸಹಕರಿಸೋಣ. ಮಾರೋ ಕೆಂಪು ಪಟ್ಟಿಗೆ 4, ನೀಲಿ ಪಟ್ಟಿಗೆ ಯಾವುದೇ ಅಂಕ ಇಲ್ಲ. ಮಿಲ್ಟಿವಾಲ ಶರ್ಮಾಜಿಯವರು ಅವರ ಶಿಷ್ಯರಿಗೆ ನಾನು ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿದೆ. ಪಂಜಾಬ್ನಲ್ಲೂ ಇದೇ ಥರ ಅವರು ಮಾರೋ ಪಕಡೋ ಅಂತ ಹೇಳ್ತಾನೆ ಇರ್ತಾರೆ ಆ ಪಂಜಾಬಿ ಭಾಷೆಯಲ್ಲಿ. ಯಾಕೆಂದರೆ ಅವರಲ್ಲಿರೋ ಉತ್ಸಾಹ ನೀವೆಲ್ಲರೂ ಅನುಕರಣೆ ಮಾಡಬೇಕು ಅವರನ್ನು. ಬೇರೆಯವರು ಪಾಪ ಅವರ ಬಗ್ಗೆ ಅಪಾರವಾಗಿ ಏನೇ ಮಾತಾಡಿ ಹಿರಿಯ ಪೈಲ್ವಾನ ಅವರು ಮಾತಿರತಕ್ಕಂಥ ಕಳವರ್ಗಿ ಉತ್ತಮವಾದ ಒಂದು ದಾವಪೇಟು. मारो एक बार 6-0 दो रोल. ಮುಂದಿನ ಕುಸ್ತಿ ಅಭಿಂಜಯ್ ಶೆಟ್ಟಿ, ಪವನ್ ವಸಂತ್ ಇರಬೇಕು. ಮುಂದಿನ ಕುಸ್ತಿ ಬೇಗ ಹಿಂದೆ एक रोल होगी मैच.
ಶಬಾಷ್ ಹೋಗ ತಾಚ್ 8-0 ಅಬ್ಬಿ ಇನ್ನ 2 ಪಾಯಿಂಟ್ ಹೊಡಿಬೇಕು